ಅಲ್ಲಿ ಮಂಜುನಾಥನ ಗತಿ, ಅಲ್ಲಿ ಅಣ್ಣಪ್ಪ ಸ್ವಾಮಿಯ ಗತಿ. ಮಾಡಿದವರು ಯಾರು? ಎಲ್ಲಿಯೂ ಸಿಗ್ತಾ ಇಲ್ಲ. ಕೊಂದವರು ಯಾರು? ಸಿಗ್ತಾ ಇಲ್ಲ. ಮಾಲೂಮ್ ನಾಯಿ. ಅದಕ್ಕಾಗಿ ಅವರು ಜಲ್ದಿ ತನಿಖೆ ಆಗಬೇಕು. ಕಾಣೆಯಾದವ್ರು ಯಾರು ನಮ್ಗೆ ಗೊತ್ತಾಗಬೇಕು. ಈ ನಡುವೆ ನಮ್ಮ ಬಾಲಣ್ಣವ್ರು 74 ಕೇಸ್ಗಳನ್ನು FIR ಮಾಡಬೇಕಂತ ಅವರು ಬೆನ್ನತ್ತಿದ್ದಾರೆ. ಹೈಕೋರ್ಟ್ ಅದು ಸೂಚನೆ ಕೊಟ್ಟದ. ಹೈಕೋರ್ಟ್ ನಡೆದವು ಎಲ್ಲ ಕೇಸುಗಳು. ಅದು ಇತ್ತೀಚೆಗೆ ಯಾಕೋ ಸೌಂಡ್ ಆಗ್ತಾಯಿಲ್ಲ. ಅದಕ್ಕೆ ಮತ್ತಷ್ಟು ಸೌಂಡ್ ಮಾಡೋಣ ಅನ್ನೋ ದೃಷ್ಟಿ ಇಟ್ಕೊಂಡೋ ಏನೋ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಪ್ರೆಸ್ ಒಂದು ಮತ್ತೆ ಇದನ್ನು ಸುದ್ದಿ ಹಾಕ್ತಾಯಿದ್ದಾರೆ. ಮರ್ತು ಹೋಗ್ಬಾರ್ದಲ್ಲ ಜನ. ನಮ್ಗೆ ಮರೆಯುವ ಶಕ್ತಿ ಭಾಳ ರೀ. ಮರ್ತು ಬಿಡ್ತೀವಿ ಆದಷ್ಟು. ಮತ್ತೆ ಹೊಸದು ಮತ್ತೆ ಇನ್ನೊಂದು ಯಾರು ಸುಳ್ಳು ಹೇಳ್ತಾರೆ ಅದಕ್ಕೆ ಹೋಗ್ಬಿಡೋದು. ಚಂದ ಯಾವ್ದು ಅನ್ಸೋದು ನಮಗೂ ತಗೋದು. ಭಾಳ ಜನ ನಾವು ಹಿಂಗೆ ಇದ್ವಿ. ಪರೀಕ್ಷೆ ಮಾಡಿಸ್ಬೇಕು, ಅದು ಆಗಬೇಕು ತನಿಖೆ ಅಂತ ಅನ್ನೋದು ಇಲ್ಲ. ಆದರೂ ನಡೆದದು ಇಲ್ಲ ಅಂತಲ್ಲ. ಯಾಕಂದ್ರೆ 1-2 ಅಲ್ಲಲ್ರಿ, ಸಿಕ್ಕಾಪಟ್ಟೆ ಹೆಣಗಳು ಬಿದ್ದಿದ್ದಾವಲ್ಲಿ. ಲೆಕ್ಕ ಇಲ್ಲ, ಪತ್ರ ಇಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಗೊತ್ತು ಮಾಡಿರೋದು ಅದು ನಮ್ಗೆ ಗೊತ್ತಿಲ್ಲ. SIT ಯಾವ SIT 20 ವರ್ಷಗಳ ನಿರಂತರ ಅಲ್ಲಿ ಜಾಳಿ ಆಗ್ತಾ ಬಂದಿದ್ದು 20 ವರ್ಷಗಳಿಂದ. ಹೆಂಗೆ ಕೇಳಿದ್ರೆ 1979 ಸ್ಟಾರ್ಟ್ ಅದ. ಆವತ್ತಿನಿಂದ ಇವತ್ತಿನವರೆಗೂ ಇವತ್ತಿಷ್ಟು ಟೆಕ್ನಿಕಲ್ ನಾವು ಭಾಳ ಫಾರ್ವರ್ಡ್ ಆಗಿವಿ, ಭಾಳ ಮುಂದೆ ಹೋಗಿದೆ. AI ತರ್ತೀವಿ ಅಂತ ಹೇಳ್ತಾ ಇದ್ದೀವಿ ನಾವು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆದಮೇಲೆ ಏನೋ ಒಂದು ಕಚೇರಿ ಕಟ್ಟಿ ಹೋಗಿದ್ರು ನಮ್ಮ ಸಾಧಿಕ್ ಅಂತೇಳಿ. ಇವೆಲ್ಲ ಮಾಡಿದ್ರು ಸಹಿತ ಇವತ್ತಿಗೂ ಇಂಥ ಟೆಕ್ನಾಲಜಿ ಬೆಳೆದಿದ್ರು ಸಹಿತ ಇನ್ನೇನೋ ಪ್ರಚಾರ ಆಗ್ಯದ, ಇಲ್ಲಿ ಮೋಸ ಆಗ್ಯದಪ್ಪ ಅದು ಗೊತ್ತಾಗಲಿಕ್ಕದ ಜನಕ್ಕೆ. ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕಾಗಿ ಒಂದು ಗುಂಪು ನಿಂತ ಬಿಟ್ಟದು. ಏನಾದರೂ ಒಂದು ಸತ್ಯ ಶೋಧನೆ ಮಾಡಿದ್ರಾಗ ಅದನ್ನು ದಂಡಿಗೆ ಹಚ್ಚಿಬಿಡುವಂಥದ್ದು. ಅದರಲ್ಲೊಂದು ಮೀಡಿಯಾ ಅಂತಿ, ಸರ್ಕಾರಿ ಮೀಡಿಯಾ ಅಲ್ರಿ ಬೇಡ, ಸಾಹುಕಾರಿ ಮೀಡಿಯಾ